ಮೇಡಮ್ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನಮಗೆ ಥಿಯೇಟರ್ನಲ್ಲಿ ಕೂತಾಗ ಯಾರಪ್ಪ ಇದು ಇಂಥ ಮೇಜರ್ ಆ್ಯಕ್ಟರು ಎಲ್ಲಿ ಹೋಗಿದ್ರು ಇಷ್ಟು ದಿನ ಅಂತ ಹೇಗೆ ಅನ್ನಿಸ್ತು ಮೇಡಮ್ ನಿಮಗೆ ನಿಮ್ಮನ್ನು ನೋಡಿದಾಗ ಥಿಯೇಟರ್ನಲ್ಲಿ? ಸಖತ್ ಅಂದರೆ ಸಖತ್ತು ಎನರ್ಜಿ, ಒಂಥರ ಎಲೆಕ್ಟ್ರಿಫೈಡ್ ಆಗಿ ನನ್ನ ಬಾಡೀಲಿ ಹರಿತಿತ್ತು. ಗಿರಿಜಾ ಪಾತ್ರನ ನಾನು ಪ್ರೇಕ್ಷಕಳಾಗಿ ನೋಡಿದಾಗ ನನಗೆ ಹಂಗೆ ಅನ್ನಿಸ್ತಿತ್ತು ಅಂದಾಗ ಆಬ್ವಿಯಸ್ಲಿ ನಾನೇ ಪಾತ್ರ ಮಾಡಿರೋದು ಅನ್ನೋದೇ ಮರ್ತುಬಿಟ್ಟಿದ್ದೆ. ಅಷ್ಟು ಇನ್ವಾಲ್ವ್ ಆಗೋಗ್ಬಿಟ್ಟಿದ್ದೆ. ಇವು ಗಾಡ್ ಹೌದಲ್ಲ, ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರು, ಬರೀ ಗಿರಿಜಾ ಅಂತ ಅಲ್ಲ, ನನಗೆ ಡ್ರ್ಯಾಗನ್ ಮಂಜು ನೋಡುವಾಗಲೂ ಹಾಗೆ ಅನ್ನಿಸ್ತಿತ್ತು. ಫುಲ್ಲು ಒಂಥರ ವೈಬ್ರೇಷನ್ನು. ಆಮೇಲೆ ಅಶ್ವಿನಿ ನೋಡುವಾಗಲೂ ಅಷ್ಟೇ, ಅಂದರೆ ಯಾರೂ ಹೊಸಬ್ರ ಥರ ಕಾಣೋದೇ ಇಲ್ಲ. ಅಷ್ಟು ಒಂಥರ ಎಲ್ಲರೂ ಎಷ್ಟು ಬ್ಯೂಟಿಗೆ ಎಷ್ಟು ಆಪ್ತವಾಗಿ ಆ ಕ್ಯಾರೆಕ್ಟರ್ಗಳು ಕಾಣ್ತಿದ್ರು ಅಂತ ಅಂದರೆ ಇವ್ರು ಯಾರೂ ಹೊಸಬ್ರಲ್ಲ, ಕಣ್ಣು ಮುಚ್ಕೊಂಡು ಹೇಳ್ಬೋದು ಯಾರೂ ಹೊಸಬ್ರಲ್ಲ ಅಂತ ಅಂದ್ಬಿಟ್ಟು. ವೆರಿ ನೈಸ್. ಅದೊಂದು ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಫಸ್ಟು ಸಿನಿಮಾ ನೋಡೋ ತನಕ ಒಂದು ಸಖತ್ ಆತಂಕ ಇತ್ತು. ನಾನು ಕಂಪ್ಲೀಟು ನನಗೆ ಜಾಗ ಇರಲಿಲ್ಲ, ನಾನು ಮೆಟ್ಲ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ ಸಿನಿಮಾನ. ಫಸ್ಟ್ ಶೋ ಸಿನಿಮಾ ನೋಡಬೇಕಾದ್ರೆ ಅದೊಂದು ಸಖತ್, ಅದೊಂದು ಒಳಗಡೆ ಅದೊಂದು ಭಾವ ಏನಾಗ್ತಿತ್ತು ನನ್ನೊಳಗೆ ಅನ್ನೋದನ್ನು ನನಗೆ ಬಹುಶಃ ಇನ್ನೂ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ, ಅದಕ್ಕೆ ಒಂದು ಪದ ಸಿಕ್ಕಿಲ್ಲ. ಇಲ್ಲಾಂದರೆ ಹೇಳ್ತಿದ್ದೆ ಏನಾಗ್ತಿತ್ತು ಅಂತ ಅಂದ್ಬಿಟ್ಟು. ಕಂಪ್ಲೀಟ್ ಒಂಥರ ಕಳೆದು ಹೋಗಿಬಿಟ್ಟಿದೆ. ಅದು ಉತ್ತುಂಗನೂ ಅಲ್ಲ, ಪಾತಾಳನೂ ಅಲ್ಲ ಅನ್ನೋ ಥರ ಒಂದು ಸ್ಥಿತಿಯಲ್ಲಿ ಮಧ್ಯದಲ್ಲಿ ಕಳೆದು ಹೋಗಿಬಿಟ್ಟಿದ್ದೆ ನಾನು. ಫುಲ್ಲು ನಾನು ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ಕೊಂಡು ಇಡೀ ಸಿನಿಮಾ ನೋಡಿದ್ದೀನಿ. ಸೊ ಅಷ್ಟು ಅದೆಲ್ಲ ಮುಗಿದ ಮೇಲೆ ಸಂಭ್ರಮ, ಅದೊಂದು ರೆಸ್ಪಾನ್ಸ್, ಚಪ್ಪಾಳೆ, ಶಿಳ್ಳೆ, ಕೂಗು ಎಲ್ಲ ನನ್ನ ಎಲ್ಲ ಆತಂಕ, ಎಲ್ಲ ಒಂದು ಆ್ಯಂಗ್ಸೈಟಿನೆಲ್ಲ ಕಮ್ಮಿ ಮಾಡಿಬಿಡ್ತು. ಅದಕ್ಕೆ ಕಾರಣ ನಾನು ಹೇಳ್ಬೋದು ಮೇಡಮ್, ನೋಡಿದರೆ ಏನೂ ಕಾಣ್ತಿರ್ಲಿಲ್ಲ ಅನ್ನೋದು. ಅದು 14 ವರ್ಷದ ವನವಾಸದಿಂದ ಹೊರಗಡೆ ಬಂದಿದ್ದೀರಾ. ವಿಜಯ್ ಸರ್ ಹೇಳ್ದಂಗೆ 14 ವರ್ಷದ 14 ವರ್ಷ ಇಷ್ಟೊಂದು ಶ್ರಮಪಟ್ಟು ಎಲ್ಲೆಲ್ಲೋ ವೇದಿಕೆ ಮೇಲೆ ನಾಟಕಗಳನ್ನು ಮಾಡಿ, ಅದಾದಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡಿ, ಸೀರಿಯಲ್ಗಳನ್ನ ಮಾಡಿ ಬಂದು ನಿಂತಿದ್ರಿ. ಗಿರಿಜಾ ಅನ್ನೋ ಪಾತ್ರ ಇಷ್ಟೊಂದು ಫೇಮಸ್ ಆಗುತ್ತೆ ಅಥವಾ ನನಗೆ ಇಷ್ಟೊಂದು ಜನ ನನ್ನನ್ನು ಬಂದು ಕೇಳ್ತಾರೆ ಅನ್ನೋದು ಅಂದ್ಕೊಂಡಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಥಿಯೇಟ್ರಿಂದ ಹೊರಗಡೆ ಬರ್ತೀರಾ, ಕ್ರೌಡ್ ತುಂಬಿತ್ತು. ಒಂದು ಕಡೆ ಹೀರೋನ ಕೊಂಡಾಡ್ತಿದ್ದಾರೆ, ಇನ್ನೊಂದು ಕಡೆ ವಿಲನ್ನ ಕೊಂಡಾಡ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಇಬ್ಬರನ್ನೂ ಬುಗುರಿ ಆಟ ಆಡಿಸ್ತವ್ರು ನೀವು, ನಿಮ್ಮನ್ನು ಕೂಡ ಕೊಂಡಾಡ್ತಾ ಇದ್ದಾರೆ. ಏನು ಅನ್ನಿಸ್ತು ಮೇಡಮ್ ಆ ಜನರ ಕೂಗಾಟ? ನಾನು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ. ಅದನ್ನು ಬರೀ ಬ್ಲೆಸ್ಡ್ ಅಂತ ಹೇಳಿ ನಾನು ಒಂದು ಪದದಲ್ಲಿ ಅದನ್ನು ನಿಲ್ಲಿಸಲಾರೆ. ತುಂಬ ಭಾಗ್ಯಶಾಲಿ. ಏನು ಹೇಳಲಿ, ನಾನು ತುಂಬ ಜನರ ತಪಸ್ಸು, ಎಷ್ಟು ವರ್ಷದ ತಪಸ್ಸಿಗೆ ಸಿಗುವಂಥ ಫಲ ಮೊದಲನೇ ಸಿನಿಮಾಗೆ ಸಿಕ್ಕಿರೋದು. ಸೊ ನನ್ನ ತಯಾರಿಗೆ ತುಂಬ ವರ್ಷಗಳು ಹಿಡಿದಿದೆ, ಬಟ್ ನನ್ನ ಕಮರ್ಷಿಯಲ್ ಬ್ರೇಕ್ ಮೊದಲನೇ ಸಿನಿಮಾ. ಸೊ ಭೀಮಾಗೆ ಇದೊಂದು ಅಪಾರವಾಗಿ ಹರಿದು ಬಂದಂಥ ಪ್ರೀತಿ. ನನಗೆ ನಿಜವಾಗ್ಲೂ ಭಾಗ್ಯಶಾಲಿ. ನನಗೆ ಆಶ್ಚರ್ಯ ಆಗಿದ್ದು ಎಲ್ಲಿ ಅಂದರೆ, ನಾನು ಎಮೋಷ್ನಲ್ ಆಗಿಬಿಟ್ಟೆ. ನಾನು ಸರ್ಗೆ ಹೋಗಿ ಹೇಳಿದ್ದು ಒಂದೇ ಮಾತು, ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ನಮಸ್ಕಾರ ಮಾಡಿ ಬಂದೆ. ಅವರು ಗುರು, ಮೆಂಟರ್, ವೆಲ್ ವಿಶರ್, ಓ ಗಾಡ್, ತಂದೆ ಸ್ಥಾನದಲ್ಲಿ ನಿಂತು ಎಲ್ಲ ಕಲಾವಿದರನ್ನು ಪೋಷಿಸಿದ್ದಾರೆ. ಅವರು ಪೋಷಿಸಿ ಬೆಳೆಸಿದ ಪಾತ್ರಗಳಿವೆಲ್ಲ ಭೀಮಾದಲ್ಲಿ. ಸೊ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳೋಕ್ಕೆ ಹೋದೆ. ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಏಕೆ ಅಂತಂದರೆ ಸಿನಿಮಾ ಎಲ್ಲ ನೋಡಿ ಹೊರಗೆ ಬರುವಾಗ ಜೈ ಭೀಮಾ ಅಂತ ಅನ್ನುವಾಗ ಅದ್ರ ನೆಕ್ಸ್ಟು ಜೈ ಗಿರಿಜಾ ಅನ್ನೋದು ತುಂಬ ಸಣ್ಣ ವಿಷಯ ಅಲ್ಲ. ಇದು ನಿಜವಾಗ್ಲೂ ತಪಸ್ಸಿದು. ಸೊ ಅದು ನನಗೆ ಸಿಕ್ಕಿದ್ದು ನಾನು ತುಂಬ ಭಾಗ್ಯಶಾಲಿ. ನನ್ನ ಜೀವ ಇರೋ ತನಕ ಇದೊಂದು ಋಣ ನನ್ನ ತಲೆ ಮೇಲಿದೆ. ಇವಾಗ ಭೀಮಾ ಟೀಮಿಂದು ನಿರ್ಮಾಪಕರು, ನಿರ್ದೇಶಕರು ನನಗೆ ಹೊರಿಸಿದ್ದು ಋಣ ಇದು. ಸೊ ಇದನ್ನು ನಾನು ಅದನ್ನೇ ಹೇಳಿದೆ, ಗೆಲುವಲ್ಲ ಇದು ಗೆಲುವಿಗಿನ ಜಾಸ್ತಿ ಜವಾಬ್ದಾರಿ. ನನ್ನನ್ನು ನಂಬಿ ಭರವಸೆ ಇಟ್ಟು ನನಗೆ ನಿರ್ದೇಶಕರು, ನಿರ್ಮಾಪಕರು ಅವಕಾಶ ಕೊಟ್ಟಿದ್ದು ಮತ್ತು ಜನರು ಗೆಲ್ಲಿಸಿರೋದು ಒಂದು ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಸೊ ಇಲ್ಲಿಂದ ನಾನು ಪ್ರತಿ ಹೆಜ್ಜೆನೂ ಎಚ್ಚರ ವಹಿಸಿ ನಡಿಬೇಕಾಗಿರೋದು ಒಂದು ಜವಾಬ್ದಾರಿ. ಸೊ ಈಗ ನೆಕ್ಸ್ಟ್ ಅದರ ಪ್ರಿಪರೇಷನಲ್ಲಿದ್ದೀನಿ. ಸೊ ಕಂಪ್ಲೀಟ್ ಮಾಲಾಶ್ರೀ ಮ್ಯಾಮ್ ಜಾಗ ತುಂಬಕ್ಕೆ ನೀವು ಬಂದ್ರಿ ಮ್ಯಾಮ್, ಗಿರಿಜಾ ಇದೆಲ್ಲ ತುಂಬ ಸಣ್ಣ ವಿಷಯಗಳಲ್ಲ ಸರ್. ಇದೆಲ್ಲ ಓ ಗಾಡ್, ನನಗೇನು ಆಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಫಸ್ಟ್ ಶೋ ನೋಡ್ಕೊಂಡು ಹೊರಗೆ ಬಂದಾಗ ನೀವು ಮೀರಿಸ್ಬಿಟ್ರಿ, ನೀವು ಸೂಪರ್ ಮೇಡಮ್, ಗಿರಿಜಾ ಸೂಪರ್, ಗಿರಿಜಮ್ಮ, ಗಿರಿಜಕ್ಕ ಅಂದ್ಕೊಂಡು. ಥ್ಯಾಂಕ್ ಯು ವೆರಿ ವೆರಿ ಮಚ್ ಎಲ್ಲರಿಗೂ. ನಾನು ಇದಕ್ಕೆ ಕಡೆ ತನಕ ಚಿರಋಣಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ವಿಲನ್ನ ಮೆಚ್ಚೋದು ಸಹಜ, ಆದರೆ
ಅದ್ರ ಜೊತೆ ಹೀರೋನ ಮೆಚ್ಚೋದು ಸಹಜ. ಆದರೆ ಒಂದು ಪೊಲೀಸ್ ಕ್ಯಾರೆಕ್ಟ್ರನ್ನು, ಫೀಮೇಲ್ ಕ್ಯಾರೆಕ್ಟ್ರನ್ನ ಮೆಚ್ಚಿ ಹೊಗಳಾಡಿದ್ದು ಜನ ಹೌದು, ಸೋಷಿಯಲ್ ಮೀಡಿಯಾ ಹೌದು. ಜೊತೆಗೆ ಅದರದೇ ಸಂಸ್ಥೆ, ಪೊಲೀಸ್ ಸಂಸ್ಥೆಯವರು ಕೂಡ ಅವರ ಸೋಷಿಯಲ್ ಪೇಜ್ನಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ವೆಲ್ ಸೆಡ್ ಅಂತ ಹೇಳ್ತಾರೆ. ಆ ಪಾತ್ರಕ್ಕೆ ಬೆಲೆ ಕೊಡ್ತಾರೆ. ಏನು ಅನ್ನಿಸ್ತು ಮೇಡಮ್ ಆ ವಿಚಾರ ನಿಮಗೆ ಕಿವಿಗೆ ಬಿದ್ದಾಗ? ಎಸ್, ನನ್ನ ಫ್ಯಾಮಿಲಿಲಿ ಕೂಡ ಈ ಕ್ಷೇತ್ರದಲ್ಲಿ ವರ್ಕ್ ಮಾಡೋರಿದ್ದಾರೆ. ಮಹೇಶ್ ಅಂಕಲ್ ಅಂತ ಅಂದ್ಬಿಟ್ಟು ಅವರು ಪೊಲೀಸಾಗಿ ವರ್ಕ್ ಮಾಡ್ತಿರೋದು. ಮತ್ತು ನನ್ನ ಸ್ನೇಹಿತರೊಬ್ಬರಿದ್ದಾರೆ ಪ್ರಕಾಶ್ ಅಂತ, ಅವರು ಕೂಡ ಪೊಲೀಸಾಗಿ ವರ್ಕ್ ಮಾಡ್ತಿರೋದು. ನನ್ನ ಕಸಿನ್ ಒಬ್ಬರಿದ್ದಾರೆ ಶಾಂತರಾಜು ಅಂಕಲ್ ಅಂತ, ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿ ರಿಟೈರ್ಡ್ ಆಗಿರೋರು. ಅವರು ಶಾಂತರಾಜು ಅಂಕಲ್ ನನ್ನ ಮನೆಗೆ ಬಂದು, ಪ್ರಿಯಾ ಈ ಥರ ವಿಷಯ ಕೇಳಿದೆ, ನಿನ್ನದೊಂದು ಲುಕ್ ನೋಡಿದೆ ಅಂದರೆ, ಇನ್ನೂ ಸಿನಿಮಾ ನೋಡಿರಲಿಲ್ಲ, ಈ ಥರದ್ದೊಂದು ಲುಕ್ ನೋಡಿದೆ, ತುಂಬ ಸಂತೋಷ ಆಯ್ತಮ್ಮ, ನಮ್ಮ ಮನೆ ಹುಡುಗಿ ಇಂಥದ್ದೊಂದು ಪಾತ್ರ ನಿಭಾಯಿಸ್ತಿದ್ದಾಳೆ, ಎಲ್ಲ ಕಡೆ ನಿಂದೆ ಟಾಕ್ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಬಂದರು. ನಿನ್ನೆ ಸಿನಿಮಾ ನೋಡಿ ಫುಲ್ಲು ಅವರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಜೊತೆ ಸಣ್ಣ ಹುಡುಗಿ, ನನ್ನ ಮಗು ಇದು, ಸಣ್ಣ ಹುಡುಗಿಯಿಂದ ನೋಡಿದ್ದೀನಿ, ಇವತ್ತು ಈ ಮಟ್ಟದಲ್ಲಿ ಈ ಥರದೊಂದು ಪ್ರಶಂಸನೀಯ ತಗೊಳ್ತಾ ಇದ್ದಾಳೆ. ಅದನ್ನು ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ವ್ಯಕ್ತ ಮಾಡಿದ್ರು ಅಂದರೆ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಕೊಟ್ಟಿದ್ದು ಪ್ರೇಕ್ಷಕರು, ನಿರ್ದೇಶಕರು, ನಿರ್ಮಾಪಕರು, ಕಂಪ್ಲೀಟ್ ಮೀಡಿಯಾದವರು. ಏಕೆಂದರೆ ಮೀಡಿಯಾದವ್ರ ಪಾಲು ಎಷ್ಟು ಜಾಸ್ತಿ ಇದೆ ಅಂತ ಅಂದರೆ, ನೋನ್ ಪರ್ಸನನ್ನು ತೋರ್ಸೋದು ಬೇರೆ, ಹೊಸೊಬ್ಬರನ್ನ ಅದೇ ಒಂದು ಜವಾಬ್ದಾರಿಯಿಂದ ಪ್ರೇಕ್ಷಕರ ಮಡಿಲಿಗೆ ಹಾಕೋದು ಬೇರೆ. ಸೊ ಅದು ಸಖತ್ ಇಂಪಾರ್ಟೆಂಟ್ ಪಾರ್ಟ್ ಅದು. ಸೊ ಎಲ್ಲರಿಗೂ ನಾನು ಮಾಧ್ಯಮ ಮಿತ್ರದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ವಿಷಯ ಗೊತ್ತಾಯಿತು, ನಮ್ಮಮ್ಮ ನಿನ್ನೆ ರಾತ್ರಿ ಹೇಳಿದ್ಲು, ಪೊಲೀಸ್ ಅವರು ಮಹೇಶ್ ಅಂಕಲ್ ಅಂತ ಹೇಳಿದ್ನಲ್ಲ, ಅವರು ಎಲ್ಲ ಕಲೀಗ್ಗಳು, ಪೊಲೀಸ್ಗಳು ಯಾರ್ಯಾರು ವರ್ಕ್ ಮಾಡೋರಿದ್ದಾರೋ ಅವರೆಲ್ಲ DP ಹಾಕ್ಕೊಂಡಿದ್ದಾರಂತೆ ನಂದು. ಓ ಮೈ ಗಾಡ್, ನನಗದನ್ನು ಕೇಳಿ ನನಗದು ಈಗ ನೆನೆಸ್ಕೊಂಡ್ರೆ ಕೈ ಎಲ್ಲ ನಡುಗ್ತಿದೆ. ಇದು ನಿಜವಾಗ್ಲೂ ಮುಂದಿನ ಜನ್ಮಕ್ಕೂ ಆಗೋಷ್ಟು ಪ್ರೀತಿನ ಇವಾಗಲೇ ಕೊಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಅಭಿಮಾನ ಅನ್ನೋಂಥದ್ದು ಯಾವ ಸ್ಥಾನಕ್ಕೂ ಬಂದಾಗ ಅದನ್ನು ತಗೊಳ್ಳೋದು ತುಂಬ ಕಷ್ಟ. ಆ ದೊಡ್ಡತನ ನಿಮಗೆ ದೇವ್ರು ಕೊಡಲಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಸಂದರ್ಶನ ಮಾಡೋಕ್ಕೆ, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಸಂದರ್ಶನ ಮಾಡಿದ್ವಿ. ಅವಿನಾಶ್ ಅವರು ಈ ಪಾತ್ರಕ್ಕೆ ತುಂಬ ಸಪೋರ್ಟ್ ಮಾಡಿದರು, ನಿಮ್ಮ ಯಜಮಾನರು. ಅವರು ಸಿನಿಮಾ ನೋಡಿದಾರೆ, ಸಿನಿಮಾ ನೋಡಿ ಬಂದು ಏನು ಹೇಳಿದರು? ಸಿನಿಮಾ ನೋಡಿ ತುಂಬ ಸಂತೋಷಪಟ್ಟರು. ಅವ್ರು ನನಗೊಂದು ಹೇಳಿದ್ರು, ವಿಜಯ್ ಸರ್ಗೆ ನಾನೊಂದು ದೀರ್ಘ ಪತ್ರ ಬರಿತೀನಿ ಅಂತ ಹೇಳಿದ್ರು. ಅಂದರೆ ಎಲ್ಲಿ ಹುಡುಕಿದ್ರೂ ಒಂದೇ ಒಂದು ತಪ್ಪುಗಳು ಅಥವಾ ಎಲ್ಲೂ ಹುಡುಕಿದ್ರು ನನಗೆ ಅವ್ರು ಹೇಳಿದ್ದು, ಅವ್ರ ಕಣ್ಣಿಗೆ ಏನು ಕಂಪ್ಲೇಂಟ್ಗಳೇ ಮಾಡೋಕ್ಕೆ ಕಾಣ್ತಿಲ್ಲ, ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ವಿಜಯ್ ಸರ್ಗೆ ಖಂಡಿತವಾಗ್ಲೂ ನಾನೊಂದು ದೀರ್ಘ ಪತ್ರ ಬರಿತೀನಿ ಅಂತ ಅಂದರು. ಇಡೀ ಟೀಮ್ ಅವ್ರಿಗೆ ಅವರು ವಿಶ್ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅವರಂತೂ ಫುಲ್ ಕಳೆದೋಗ್ಬಿಟ್ಟಿದ್ದಾರೆ, ಗಿರಿಜಾ ಅನ್ನೋ ಆ ಒಂದು ಇದರಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಅವರು. ಈಗ ಒಂದು 2-3 ದಿವಸದಿಂದ ನಾವು ಸಿನಿಮಾ ರಿಲೀಸ್ ಆದಾಗಿಂದ ಥಿಯೇಟರ್ ವಿಸಿಟ್ಸ್ ಮಾಡ್ತಾಯಿದ್ದೀವಿ, ಮೈಸೂರು ಎಲ್ಲ ಕಡೆ. ಸೊ ಅವರು ಕಂಪ್ಲೀಟ್ ನನ್ನ ಜೊತೆ ಅವರೇ ಓಡಾಡ್ತಾ ಇರೋದು ಇವಾಗ. ಅವರು ನನ್ನ ಒಂದು ಸಂಭ್ರಮನ ಅವ್ರ ಸಂಭ್ರಮ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ, ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅವಿನಾಶ್. ಸೊ ಇವಾಗ ಅವರೇ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಕಂಪ್ಲೀಟ್ ನೆಕ್ಸ್ಟು ಮಂಡ್ಯ ಸೈಡು, ತುಮಕೂರು ಸೈಡು ಮತ್ತು ಶಿವಮೊಗ್ಗ, ನನ್ನ ಹಸ್ಬೆಂಡ್ ಊರು ಶಿವಮೊಗ್ಗ, ಅಲ್ಲಿಂದನೂ ಕಾಲ್ಸ್ ಬರ್ತಾಯಿದೆ. ಸೊ ಶಿವಮೊಗ್ಗ ಸೈಡೆಲ್ಲ ವಿಸಿಟ್ಸ್ಗೆ ಹೋಗೋಣ, ಪ್ರೇಕ್ಷಕರ ಜೊತೆ ನೇರವಾಗಿ ಮಾತಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅವ್ರು ಇವಾಗ. ಒಂದು ನಿಮಿಷ ಹಂಗೆ ಕಟ್ಟಿಂಗಲ್ಲಿ ಇರಲಿ. ಎಸ್ ಮೇಡಮ್, ಮೈಸೂರು ಯಾಕೆ ಇದಾಗ್ತದೆ, ಬ್ಲಿಂಕ್ ಆಗ್ತದೆ ಬ್ಯಾಟ್ರಿನ? ಮೈಸೂರು ಎಲ್ಲ ಕಲಾವಿದರನ್ನ ಒಪ್ಪುತ್ತೆ. ಆದರೆ ನೀವು ಮೈಸೂರಿಗೆ ಹೋದಾಗ ಅವ್ರ ಜನರ ಬಗ್ಗೆ ಒಂದು ಸ್ವಲ್ಪ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಏನು ಅನ್ಸುತ್ತೆ? ಮೈಸೂರು ನನ್ನ ಪ್ರಪಂಚ. ನಾನು ಹುಟ್ಟು ಊರು, ಬೆಳೆದ ಊರು, ಓದಿದ ಊರು. ಸೊ ನನಗೆಲ್ಲನೂ ಈ ಪ್ರಿಯ ಕಲಾವಿದೆಯಾಗಿ ಜನ್ಮ ತಾಳಿದ ಊರು. ಸೊ ಮೈಸೂರು ತುಂಬ ಸ್ಪೆಷಲ್ ನನಗೆ. ನನ್ನ ಸಿಟಿ ಆಬ್ವಿಯಸ್ಲಿ, ನನ್ನ ಹುಟ್ಟೂರು ನನಗೆ ಸ್ಪೆಷಲ್ಲು. ಅದ್ರ ಜೊತೆಗೆ ಮೈಸೂರು ನನಗೆ ಇನ್ನೂ ಜಾಸ್ತಿ ಹತ್ತಿರ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಯಿ ಚಾಮುಂಡಿ. ಸೊ ನಾಡ ದೇವತೆ ಅವಳು, ನನ್ನ ಮನೆಗೆ ದೇವತೆ ಅವಳು, ನನ್ನ ತಾಯಿ ಆರಾಧ್ಯ ದೇವತೆ ಅವಳು. ಸೊ ಅವಳು ನಾನು ನಾಟಕ ಮಾಡ್ತಿದ್ದ ದಿನದಿಂದನೂ ನನ್ನನ್ನು ಕಾಯ್ತಿದ್ದಾಳೆ. ಯಾಕೆಂತಂದರೆ ನಾನು ನಾಟಕ ಮಾಡ್ತಿದ್ದ ದಿನದಲ್ಲಿ ರಂಗಭೂಮಿಲಿ ವರ್ಕ್ ಮಾಡುವಾಗ ಒಂದು ನಾಟಕ ಸೂಪರ್ ಡೂಪರ್ ಹಿಟ್ಟಾಗಿತ್ತು, ಚಾಮಚಲುವೆ ಅಂತ ಅಂದ್ಬಿಟ್ಟು. ನೀವು ಮೈಸೂರಿನಲ್ಲಿ ಯಾರನ್ನೇ ಕೇಳಿದ್ರು ಬಹುಶಃ ನೋಡಿರ್ತಾರೆ, ಅದರ ಬಗ್ಗೆ ಮಾತಾಡ್ತಾರೆ.